ಪಿಕ್ನಿಕ್ ಸ್ಪಾಟ್ ಅಂದರೆ ತುಂಬ ಇಷ್ಟ ಇಲ್ಲಿ. ಬರೀ ಫ್ಯಾಮಿಲೀಸ್ ಬಂದು ಎಂಜಾಯ್ ಮಾಡ್ತಾರೆ. ನಾವು ವಾಪಸ್ ಹೋಗಿದ್ರೆ ನಿಜ ಹೇಳ್ತೀನಿ, ಯು ವುಡ್ ಹ್ಯಾವ್ ನಾಟ್ ಎಂಜಾಯ್ಡ್ ಮಾರಿಷಿಯಸ್. ನಾವು ಸ್ಟೇ ಆಗೋಕ್ಕೂ ಅಲ್ಲೇ ಇರೋದಕ್ಕೂ ಅಲ್ಲೇ ವಾಪಸ್ ಓಡಿ ಹೋಗ್ತಾ ಇದ್ರೆ ನಾವು ಯೂಸ್ಬೋದು. ನಾನು ಬೇಕಾದ್ರೆ ಸ್ವಲ್ಪ ಗಾಡಿ ಓಡಿಸ್ತೀನಿ, ನಿಮ್ಗೆ ಯಾವಾಗ ಬೇಕು ಕೊಡಿ ನನಗೆ. ನಮ್ದು ಎಕ್ಸ್ಪಾನ್ ಏನಾದರೂ ಇದ್ಬಿಟ್ಟಿಲ್ಲ, ಸ್ಪೀಡ್ ಲಿಮಿಟ್ ಇಲ್ಲ ಅಂದಿದ್ರೆ ಜಾರ್ಕೊಂಡು ಹೋಗ್ತಾ ಇದ್ವಿ. ನೋಡಿ, ಇದು ಮಕ್ಳುಗಳು ಸ್ಕೂಲ್ ಹತ್ತುತ್ತದೆ. ಸ್ಕೂಲ್ ಮಕ್ಕಳು ಬಂದು ಎಲ್ಲ ಹತ್ತುತ್ತಾ ಇದ್ದಾರೆ. ಇವಾಗ ನಮ್ಮ ಇಂಡಿಯಾದಲ್ಲಿ ಕುಶಾಲನಗರದಲ್ಲಿ ಇದೆಯಲ್ಲ ಟೌನ್, ಆ ಥರ ಕಾಣಿಸ್ತಾ ಇದೆ. ಸ್ಮಾರ್ಟ್ ಫಿಕ್ಸ್ ಅಂತ ಚಿಕ್ಕ ರೋಡ್ ಸ್ವಲ್ಪ. ಹಾಂ, ನಡೀರಿ. ಈ ಇಂಡಿಯನ್ ಆಯಿಲ್ ನೋಡಿ ಖುಷಿ ಆಯಿತು, ಅದಕ್ಕೆ ನಿಲ್ಲಿಸ್ಬಿಟ್ಟು ಫೋಟೋ ತಗೋತಾ ಇದ್ದೀವಿ, ಅಲ್ಲ ವೀಡಿಯೋ ತಗೊತಾ ಇದ್ವಿ. ಇಷ್ಟೊತ್ತು ಯಾವ ಇಂಡಿಯನ್ ಆಯಿಲು ನೋಡಿರಲಿಲ್ಲ. ಸಡನ್ನಾಗಿ ಇಂಡಿಯನ್ ಆಯಿಲ್ ನೋಡಿಬಿಟ್ಟು ವೀಡಿಯೋ ಆನ್ ಮಾಡಿದೆ, ಖುಷಿ ಆಯಿತು. ಅಂದರೆ ಇಲ್ಲಿರೋ ಜನ ತುಂಬ ಈ ಕಡೆ ಇಂಡಿಯನ್ ಸೆಟ್ಲರ್ಸ್ ನೋಡ್ಕೊಳ್ಳೋ ಪಾಪ ಸಣ್ಣ ಸಣ್ಣ ಏರಿಯಾಗಳಲ್ಲಿ, ಅದಕ್ಕೆ ಇಲ್ಲಿ ಇಂಡಿಯನ್ ಆಯಿಲ್ ಮಾಡಿದ್ದಾರೆ ಅನಿಸುತ್ತೆ. ಏನಿದು? ಬಜ್ಜಿ ಥರ ಹೊರಗಡೆ ಫಿಶ್ ಲೇಯರ್ ಮತ್ತೆ ಒಳಗಡೆ ಇಟ್ಟಿದ್ದಾನೆ ಫಿಶ್. ಓ, ಫಿಶು ಒಳಗಡೆ ಹಾಕಿರ್ದಾನ? ಖಾರ ಏನಿಲ್ವಾ? ಮತ್ತೆ ಇನ್ನೊಂದು ಈ ಥರ ಫಿಶ್ ಆ್ಯಂಡ್ ಚಿಪ್ಸ್ ಕೊಟ್ಟು ನಾನು
ಇದನ್ನು ಪ್ಯಾಕ್ ಮಾಡಿ ಈ ಥರ ಕೊಟ್ಟಿದ್ದಾನೆ. ಚಿಲ್ಲಿ ಅಂತ ಕೇಳಿದ್ದಕ್ಕೆ ಚಿಲ್ಲಿ ಥರ ಹಾಕಿದ್ದಾನೆ. ಈಗ ಸ್ವಲ್ಪ ತಿಂದ್ಬಿಟ್ಟು ಫ್ಲಿಕ್ ಆ್ಯಂಡ್ ಫ್ಲಾಗ್ ಬೀಚಿಗೆ ಬಂದ್ಬಿಟ್ಟಿದ್ದೀವಿ ಆಲ್ರೆಡಿ. ಈಗ ಇದನ್ನು ತಿನ್ನಬೇಕು. ಹಾಯ್. ಸೊ ಫ್ಲಿಕ್ ಆ್ಯಂಡ್ ಫ್ಲಾಗ್ ಬೀಚ್ ಹತ್ರ ಒಂದಷ್ಟು ಐಟಮ್ಸ್ ತೊಗೊಂಡು ಇವಾಗ ಇಲ್ಲಿ ರೆಡಿಯಾಗಿ ಕೂತಿದ್ದೀವಿ. ಇದೊಂಥರ ಪಿಕ್ನಿಕ್ ಸ್ಪಾಟ್ ಥರ, ಎಲ್ಲರೂ ಇಲ್ಲಿ ಬಂದು ಕೂತ್ಕೊಂಡು ಫ್ಯಾಮಿಲಿ ಗೆಟ್ ಟುಗೆದರ್ ಥರ ಮಾಡ್ತಾರೆ. ಸೊ ಆ ಥರ ಒಂದು ಜಾಗ. ಸೊ ಅಲ್ಲಿ ತೊಗೊಂಬಂದಿದ್ದೀವಿ. ಏನೇನು ತಂದಿದ್ದೀವಿ ಅಂತ ನೋಡೋಣ. ಲೆಟ್ಸಿ. ಹಿಂಗೆ ತೋರಿಸ್ತೀನಿ. ಸೊ ಇದು ಚಿಕನ್ನು, ಶವರ್ಮ ರೋಲ್ ಆ್ಯಕ್ಚುಲಿ. ಅದನ್ನು ಕಬಾಬ್ ಅಂತ ಇಟ್ಕೊಳ್ಳಿ, ಜಸ್ಟ್ ಓಪನ್ ಮಾಡಿ ತೋರಿಸಿ. ಕಬಾಬ್ ಅಂತಾರೆ ಇವರು, ಶವರ್ಮ ಅನ್ನಲ್ಲ. ಶವರ್ಮ ಅಂದರೆ ಬೋರ್ಡ್ ತೋರಿಸ್ತಾ ಇದ್ದ ನನಗೆ. ನೋಡಿ ಈ ಥರ ಫೂಟ್ ಲಾಂಗ್ ಇರುತ್ತಲ್ಲ, ಆ ಥರ ಬ್ರೆಡ್ಡಲ್ಲಿ ಹಾಕೊಡ್ತಾರೆ. ಶವರ್ಮ ಹಾಕಿ ಕೊಡೋದು ಇದನ್ನ ದೇ ಕಾಲ್ ಕಬಾಬ್. ಚಿಕನ್ ಕಬಾಬ್ ಅಂದರೆ ಈ ಥರ ಬ್ರೆಡ್ ವಿತ್ ಕಬಾಬ್. ಶವರ್ಮ ಅಂದರೆ ಮೆನ್ಯೂ ತೋರಿಸ್ತಿದ್ದ. ನೋ ಸಿ ಅಂತದ್ದು. ಅದಾದಮೇಲೆ ನಾವು ಇನ್ನೊಂದೇನು ತೊಗೊಂಡೆ ಅಂದರೆ, ಆ್ಯಸ್ ಯೂಶ್ವಲ್ ನೆನ್ನೆ ಫೇವ್ರೆಟು ನಾನು ತೊಗೊಂಡಿದ್ದು ಇದು ಪಪ್ಪು ಚಟ್ನಿ. ಅದು ಇದು ಆಲ್ಮೋಸ್ಟ್ ಸೇಮ್ ಇದೆ ಪಪ್ಪು. ಸೊ ಆಮೇಲೆ ಫಿಶ್ ತೊಗೊಂಡಿದ್ನಲ್ಲ, ಅದು ಉಳ್ದಿರೋದು ಅಲ್ಲೇ ಇಟ್ಟಿದ್ದೀನಿ. ಸೊ ನನ್ನ ಫೇವ್ರೆಟ್ ಇದು. ಸೊ ಹಾಗಾಗಿ ಇದು ತೊಗೊಂಡೆ. ಇಲ್ಲಿದೆಯಲ್ಲ ಗ್ರೀನ್ ಚಿಲ್ಲಿ, ಈ ಗ್ರೀನ್ ಚಿಲ್ಲಿನೇ ಹೈಲೈಟ್. ತುಂಬ ಇಷ್ಟ ಆಗಿತ್ತು, ಅದಕ್ಕೆ ತಿನ್ನೋಣ ಅಂತ. ಯಾವುದು ಏನು ಮಾತಾಡ್ತಾರದು? ಬಿಸಿ ಬಿಸಿ ಇದ್ದಾಗ ಮಜಾ. ಬೆಳಗ್ಗೆ ಎದ್ದು ವಾಕಿಂಗ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀವಿ. ಬೆಳಗಿನ ಜಾವ ನಿದ್ದೆ ಮಾಡಿ ಹಂಗಾಗಿ ಬಂದಿದ್ದೀವಿ. ಇನ್ನೂ ಮುಖ ತೊಳೆದ ಸ್ನಾನ ಎಲ್ಲ ಮಾಡಿಲ್ಲ. ಫಸ್ಟ್ ವಾಕ್ ಮಾಡ್ಬಿಡೋಣ ಅಂತ. ತುಂಬ ಸ್ಲೋ ವೇವ್ಸ್. ಸ್ವಲ್ಪ ಅಲ್ಲಿ ನೋಡಿ ಲೆಫ್ಟಲ್ಲಿ ಬೀಚ್ ರೆಸಾರ್ಟ್ ಅದು ಅನ್ಸುತ್ತಲ್ಲ ಅವ್ರದ್ದು. ಅಲ್ಲಿರೋ ರೆಸಿಡೆಂಟ್ಸ್ಗೆ ಕುತ್ಕೊಳ್ಳೋಕೆ ಮಾಡಿರೋದು. ಬೀಚ್ ಆಕ್ಸೆಸ್ ಕೊಟ್ಟಿರ್ತಾರಲ್ಲ. ಮತ್ತೆ ಇಲ್ಲೇ ಪಕ್ಕದಲ್ಲಿ ಒಂದು ಸೂಪರ್ ಮಾರ್ಕೆಟ್ ಇತ್ತು. ಅಲ್ಲಿ ಇದೊಂಥರ ಫ್ರೂಟ್ ಕೇಕ್ ಥರ ಇದೆ, ಕೆಳಗಡೆ ಶುಗರ್ ಕೋಟಿಂಗು. ಇದು ತೊಗೊಂಡ್ವಿ. ಇದೊಂಥರ ಬನಾನಾ ಪೈ ಥರ, ಇದೊಂದು ತೊಗೊಂಡ್ವಿ. 45 ಅಂದರೆ ಇದು 90 ರೂಪಾಯಿ. ಮತ್ತು ಇದು ಪಲ್ಮೇರ್ ಬಟರ್ ಕುಕೀಸ್ ಇದು 120 ಅಂದರೆ 240 ರುಪೀಸ್ ಇದು. ಮತ್ತು ಇಲ್ಲೇನೋ ಮಾರಿಷಿಯಸ್ ಟೀ ಅಂತೆ, ಅದನ್ನು ತೊಗೊಂಡಿದ್ದೀವಿ. ಕಾರ್ನೆಟೋಸು 15 ರೂಪಾಯಿ ಅಂದರೆ 30 ರೂಪಾಯಿ.
ಈಗ ನಾನು ಇದು ಎಗ್ನ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ, ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕಿದ್ದೀನಿ. ಮತ್ತು ಇವತ್ತು ಈ ಥರ ಬ್ರೆಡ್ ತೊಗೊಬಂದ್ವಿ, ಇಲ್ಲೇ ಪಕ್ಕದಲ್ಲಿತ್ತು. ಸೊ ಇವರು ಬಟರ್ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಸೊ ಬ್ರೆಡ್ಗೆ ಸ್ವಲ್ಪ ಬಟರ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ. ಸೊ ಕಾಫಿ ನಮಗೋಸ್ಕರ ಕಾಯ್ತಾ ಇದೆ. ಇವತ್ತೊಂದು ಸ್ವಲ್ಪ ಜ್ಯೂಸು ಮತ್ತು ಅದು ಬೇಕ್ಡ್ ಐಟಮ್ಸ್ನ ಕ್ಯಾರಿ ಮಾಡ್ತೀವಿ. ಬಿಕಾಸ್ ತಂದೆಲ್ಲ ಇಟ್ಕೊಂಬಿಟ್ಟಿದ್ದೀವಿ, ಇಲ್ಲೇ ಬೇಕಾಗುತ್ತೆ, ಅದಕ್ಕೋಸ್ಕರ ಕ್ಯಾರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಎಗ್ ಮತ್ತು ಆನಿಯನ್ ರೆಡಿ, ಈ ಕಡೆ ಬ್ರೆಡ್ಡು ರೆಡಿಯಾಗಿದೆ, ಕಾಫಿನೂ ರೆಡಿ ಇದೆ. ಈಗ ತಿಂದ್ಬಿಟ್ಟು ಆಮೇಲೆ ರೆಡಿ ಆಗ್ತೀವಿ. ಹಾಯ್. ಸೊ ನಾನು ಇವಾಗ ಹೋಗ್ತಾ ಇದ್ದೀನಿ. ಲಿಕ್ಕಿ ಆಲ್ರೆಡಿ ಹೊರಗಡೆ ಹೋಗಿ ಕಾಯ್ತಾ ಇದ್ದಾರೆ ನೋಡಿ. ಕಾರ್ ರೆಡಿಯಾಗಿದೆ. ನಾನೀಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಮ್ಮದೊಂದು ಮಿನಿ ಪಿಕ್ನಿಕ್ ಥರ ರೆಡಿ ಮಾಡ್ಕೋಬೇಕಂತಲೇ ಪ್ಲ್ಯಾನ್ ಮಾಡಿಕೊಂಡು ರೈಸ್ ಕುಕ್ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಏನು ಮಾಡಿದ್ದೀನಿ ಅಂತ ನಾನು ಅಲ್ಲಿ ತೋರಿಸ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಇಟ್ಟು ಬಂದಿದ್ದೀನಿ. ಏನು ಪಾಪದ ಸೌಂಡು? ಕುಟು 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 ಅಂತ ಬರ್ತಾಯಿದೆ. ಸೊ ಅವಾಗಲೇ ಬೆಳಿಗ್ಗೆ ಬಂದಿದ್ವಿ, ವಾಕ್ ಮುಗಿಸ್ಕೊಂಡು ತುಂಬ ಇದಿತ್ತು. ಇವಾಗ ಮಾಲ್ ಕ್ಲೋಸ್ ಇತ್ತು, ಇವಾಗೆಲ್ಲ ಸ್ವಲ್ಪ ಆನ್ ಆದಂಗೆ ಕಾಣಿಸ್ತಾ ಇದೆ. ಒಳಗಡೆ ಎಲ್ಲ ಲೈಟ್ಸ್ ಆನ್ ಆಗಿದೆ. ಗಾಡಿ ನಿಲ್ಸ್ಬಿಟ್ಟು ಒಳಗಡೆ ಹೋಗ್ಬೇಕು. ಕಮ್ ಲೆಟ್ಸ್ ಗೋ. ಮೇ ಬಿ ಆ ಕಡೆಯಿಂದ ಬಂದಿದ್ವಲ್ಲ ಅವಾಗ, ಅಲ್ಲಿಂದ ಹೋಗ್ಬೋದು ಅನ್ಸುತ್ತೆ. ಅಲ್ಲಿಂದ ಸ್ಟೋರ್ ಏನಂತ ಅಲ್ಲಿಗೆಲ್ಲ ಸ್ಟೋರ್ ಲೆಫ್ಟಲ್ಲಿ ಇದೆಯಲ್ಲ ಒಳಗಡೆ ಸೂಪರ್ ಮಾರ್ಕೆಟ್ ಥರ. ಬೇಡ ನಡೀರಿ, ಮೇಲೆ ಹೋಗೋಣ. ಹಾರ್ಡ್ವೇರ್ ಸ್ಟೋರ್ ಥರ ಪೇಂಟ್ ಬಕೆಟ್ ಬರಲ್ಲ. ಆಪಲ್ ಸ್ಟೋರ್ ಇದೆ, ಸಿಂಗಲ್ ಪೀಸ್ ಡ್ರೆಸ್ಗಳು ಚೆನ್ನಾಗಿದೆ. ಇದು ಸೌದಲ್ಲಿ ಬ್ರ್ಯಾಂಡ್ ಇರುತ್ತಲ್ವಾ, ಗೊತ್ತಿಲ್ಲ, ಇರಬಹುದು, ಇಲ್ದೇನೂ ಇರ್ಬೋದು. ಇದು ಸೂಪರ್ ಮಾರ್ಕೆಟ್ ಇದೆ, ವಿನ್ನರ್ಸ್. ಸರಿಯಾಗಿದೆ ಸೂಪರ್ ಮಾರ್ಕೆಟ್. ಇಲ್ಲಿ ಎಲೆಕ್ಟ್ರಾನಿಕ್ ಸ್ಟೋರ್ ಇದೆ, ಗ್ಯಾಲಕ್ಸಿ ಅಂತ. ಏನೋ ತಗೋಬೇಕಲ್ಲ, ಏನಿಲ್ಲ.
ಸೂಪರ್ ಮಾರ್ಕೆಟ್ ಇದೆ ವಿನ್ನರ್ಸ್. ತುಂಬಾ ದೊಡ್ಡದಿದೆ ಪಪ್ಪು ಇದು. ನಮ್ ಇದ್ರಲ್ಲಿ ಒಳ್ಳೆ ಲುಲು ಸೂಪರ್ ಮಾರ್ಕೆಟ್ ಇದ್ದಂಗೆ ಇದೆಯಲ್ಲ, ಆ ತರಾನೇ ಇದೆ. ಹೌದು. ವಿನ್ನರ್ಸ್ ಅಂತ. ಸಾರಿ ಇದು ಅದೇ 361. ಅಂದ್ರೆ ಇದು ಎಲೆಕ್ಟ್ರಾನಿಕ್ ಸ್ಟೋರಾ? ಅಪ್ಲಯನ್ಸಸ್ ಸ್ಟೋರ್ ಇದೆ, ಎಲೆಕ್ಟ್ರಾನಿಕ್ಸ್ ಅನ್ನೋದಕ್ಕಿಂತ. ಗೀಸರು, ಓವನ್ಸು. ಒಬ್ಬ ಇಲ್ಲಿ ನೋಡಿ ಬಬ್ಬು, ನಿಮ್ಗೆ ಬಟ್ಟೆ ತಗೊಂತೀರಾ? ಬಟ್ಟೆ ಒಬ್ಬ ಬಾಡಿ ಶಾಪ್ ಇದೆ ಇಲ್ಲಿ. ಇಲ್ಲಿ ನೋಡ್ಕೊಂಡ್ ಬನ್ನಿ. ಒಬ್ಬ ಆಕ್ಚುಲಿ ಮಾಲ್ ಒಳಗಡೆಗಿಂತ ಇಲ್ಲಿ ಚೆನ್ನಾಗಿದೆ ಅಂತ. ಇಲ್ಲೂ ಕುತ್ಕೊಳ್ಳೋಕೆ ಜಾಗ ಇಟ್ಟಿಲ್ಲ. ನೆಕ್ಸ್ಟ್ ಆಲ್ಸೋ ಇಸ್ ಕಮಿಂಗ್ ಇಲ್ಲಿ. ಅಯ್ಯೋ, ಕಮಿಂಗ್ ಸೂನ್. ನಮ್ಗೆ ಅಲ್ಲಿ ಮಾಲ್ ಆಫ್ ಏಷ್ಯಾದಲ್ಲಿ ಇದ್ದಿದ್ರಿಂದ ಆಲ್ರೆಡಿ ಶಾಪಿಂಗ್ ಮಾಡೋದು ಮೊನ್ನೆ. ನೆಕ್ಸ್ಟ್ ಬ್ರ್ಯಾಂಡ್ UK ಬ್ರ್ಯಾಂಡ್. ಬಟ್ ಅಲ್ಲಿ ಶಾಪಿಂಗ್ ಮಾಡ್ಬಿಟ್ಟೆ ನಾವ್ ಇಲ್ಲಿ ಬಂದಿದ್ದು ಆಕ್ಚುಲಿ. ಪರ್ಫ್ಯೂಮ್ ಅಂಡ್ ಕಾಸ್ಮೆಟಿಕ್ಸ್ ಇದೆ ನೋಡಿ ಇಲ್ಲೆಲ್ಲ. ಮೇ ಬಿ ಇಲ್ಲಿರುತ್ತೆ ಕೌದಲಿ ಬ್ರ್ಯಾಂಡ್. ಇಲ್ಲಿ ಈ ಸ್ಟೋರ್ ಚೆನ್ನಾಗಿದೆ. ಇದು ಆಪ್ಟಿಷನ್ಸ್ ಚೆನ್ನಾಗಿದೆ ಅಲ್ಲ.